ಬಟ್ ಈ ತರ ರೋಡ್ಗಳಿದ್ರೆ ಕರ್ವ್ಗಳು ಕವರ್ ಮಾಡಲೇಬೇಕಲ್ಲ. ಅದು ಝೆಡ್ ಅಲ್ಲಿ ಸೈಕಾಗಿದೆ ಫುಲ್ ಖುಷಿ ಗೈಸ್. ಅದು ನಮ್ಮ ಫೇವ್ರೆಟ್ ಫ್ರೆಂಡ್ಸ್ ಜೊತೆ. ಸೊ मिस यू मेरे भाई जान अरफाज, काश साथ होता मेरा भाई. ಕೆಳಗಡೆ ಇದೆ ಗೈಸ್. ಸೊ ಎಲ್ಲರೂ ರಿಯಾಕ್ಷನ್ ನೋಡಿ ಗೈಸ್ ಇವರಲ್ಲಿ. ಯಾಕ ಆಹಾ ನಮ್ಮ ಗಾಡಿಗಳು ಇಲ್ಲಿಂದ ಗಲೀಜಾಗೋದು ಸ್ಟಾರ್ಟ್. ಸೊ ಹೇಗೆ ನನ್ನ ಇನ್ನೊಂದು ಬ್ಲಾಗ್ಗೆ ನಿಮಗೆ ಸುಸ್ವಾಗತ. ಸೊ ಇವಾಗ ನಾವು ನಮ್ಮ ಝೆಡ್ಡಲ್ಲಿದ್ದೀರಿ. ಸೊ ನಾನು ಮಾಡೋಣ ಅಂದ್ಕೊಂಡೆ ಬ್ಲಾಗ್ ಆಮೇಲೆ, ಬಟ್ ಈ ಥರ ರೋಡ್ಗಳಿದ್ರೆ ಕರ್ವ್ಗಳು ಕವರ್ ಮಾಡಲೇಬೇಕಲ್ಲ. ಅದು ಝೆಡ್ಡಲ್ಲಿ ಸೈಕಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಲೈಫಲ್ಲ ಎಷ್ಟು ದುಡ್ಡು ಮಾಡಿದ್ರೇನು ಏನೇನು ಮಾಡಿದ್ರೇನು ಈ ಥರ ಸುಖ ಸಿಕ್ಕಿಲ್ಲ ಅಂದರೆ ಎಲ್ಲಿಗೂ ಹೋಗೋದು. ವಾಟ್ ಅ ಫೀಲ್ ಗೈಸ್. ವಾವ್, ಎರ್ಟಿಗಾ ಗೈಸ್, ಎಲ್ಲೋ ಬೋರ್ಡು ಏನು ಸೈಕಾಗಿದೆ ಬ್ರೋ. ಚೆಕ್ಔಟ್ ಮಾಡ್ಬೋದು. ಎರ್ಟಿಗಾ ಯಾರ ಲೆವೆಲ್ಗೂ ಮಸ್ತ್ ಮಾಡಿಫೈ ಎಲ್ಲ ಮಾಡವ್ರೆ, ಮ್ಯಾಗ್ವೀಲ್ ಎಲ್ಲ ಹಾಕ್ಸಿ. ಸೊ ಅದು ಎಲ್ಲೋ ಬೋರ್ಡ್ ಗೈಸ್. ಸೊ ನಮ್ಮ ಸಿವಿಕ್ ಥರ ಸೇಮ್ ಹಂಗೆ ಇದೆ. ಏನ್ ಗುರು ಫೀಲ್. ವಾವ್, ಇವೆಲ್ಲ ಫೀಲ್ ಮಾಡ್ಬೇಕಂದ್ರೆ ಬರ್ಬೇಕು ಗುರು ಚಿಕ್ಕಮಂಗ್ಳೂರು. Guys, I can't express my happiness in front of you. ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಗುರು. ಈ ಕಾರ್ನ ಓವರ್ಟೇಕ್ ಮನ್ಸು ಬರ್ತಲ್ಲ. ಸಿವಿಕ್ ಜ್ಞಾಪಕ ಬರ್ತಾ ಇದೆ ನನಗೆ. ಬಟ್ ನಮ್ಮ ಹುಡುಗರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಎಲ್ಲ ಗಾಡಿಗಳೆಲ್ಲ ಶಿಫ್ಟ್ ಆಗೋಗ್ಬಿಟ್ಟಿದ್ರಿ. ನಾನು ಝೆಡ್ಡಲ್ಲಿದ್ದೇನೆ, ನಮ್ಮ ಮೆಹರಾಜ್ ಬ್ರೋ GT ಓಡಿಸ್ತಾ ಇದ್ದಾರೆ. ಆ್ಯಂಡ್ ಸೊ ಇಬ್ಬರೇ ಚೇಂಜ್ ಆಗಿರೋದು. ಅದು ಲಾರಿ ನಮ್ಮ ಕಾರ್ತಿಕ್ ಓಡಿಸ್ತಾ ಇದ್ದಾರೆ. ಏನು ಗುರು ಈ ವೆದರು, ಈ ರೋಡು ಸೈಕ್. Less like something check post. What an enjoyment. So guys, life ಅಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೆ. I completed guys, finally. It's too happy. ಖುಷಿ ಅಂದರೆ ಖುಷಿನೇ, ಫುಲ್ ಖುಷಿ ಗೈಸ್. ಅದು ನಮ್ಮ ಫೇವ್ರೆಟ್ ಫ್ರೆಂಡ್ಸ್ ಜೊತೆ. ಸೊ मिस यू मेरे भाई जान अरफाज, काश साथ होता मेरा भाई. इंशाल्लाह मिलेंगे जन्नत में. तो चलो गाइस, ज़रा खुद बाद स्टार्ट करेंगे ब्लॉग. मेरा दोस्त मुझे बहुत ज़्यादा याद आ रहा है. ಸೊ ಮಿಸ್ಸಿಂಗ್ ಮೈ ಫ್ರೆಂಡ್ ಗಾಯ್ಸ್. ತುಂಬ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಆಮೇಲೆ ಸ್ಟಾರ್ಟ್ ಮಾಡೋಣ. ಈ ಚೆಕ್ಔಟ್ ಮಾಡಿ ಮನೆಗಳೆಲ್ಲ ಹೆಂಗಿದೆ ನೋಡಿ ಗಾಯ್ಸ್. ಸೈಕ್. ಓಹೋ, ಆಪೋಸಿಟ್ ಗಾಡಿಗಳು ಟೂ ಫಾಸ್ಟ್ ಇದೆ.
ಇದೊಂದು ಫಾಲ್ಟ್ ಆಗ್ತಾಯಿದೆ ಝೆಡ್ಡಲ್ಲಿ, ಪೆಟ್ರೋಲ್ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಇವು ನಾಟಕಗಳು ನೋಡ್ಬೋದು ನೀವು ಹೆಂಗಿದೆ. RX ನ ಇಕ್ಕೊಂಡು ನಮ್ಮ ಜೊತೆ ಆಟ ಆಡಕ್ ಬರ್ತಾನಲ್ಲ ಗುರುನು. ಸೊ ಗೈಸ್, ಅನದರ್ ಡ್ರೀಮ್ ಕಂಪ್ಲೀಟೆಡ್ ವಿತ್ ಅವರ್ ಬಾಯ್ಸ್. ಸೊ ನನಗೆ ಲಾಂಗ್ ಬರಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ಲಾಂಗ್ ಬಂದಿದ್ದೀರಿ. ಸೊ ನೆಕ್ಸ್ಟ್ ಲದಾಖಿಗೆ ಹೋಗ್ಬೇಕಂತ ಇದೇ ಥರ ಪ್ಲ್ಯಾನ್ ಇದೆ. ಸೊ ಗೈಸ್, ಈ ಹೊಸ ಗಾಡಿಗಳು ಏನೇನು ಬರ್ತಾ ಇದೆ ಅದನ್ನು ತಗೊಂಡು ಬರೋದು ಬದಲಿ ಇಂಥದ್ದೊಂದು ಕಿಂಗ್ನ ತಗೊಳ್ಳಿ ಗೈಸ್. ಇಂಥದ್ದು ಇಲ್ಲ RX 135 ಜಾಲಿಯಾಗಿ ಬನ್ನಿ. ಹೊಸ ಮಾಡಲ್ ತಪ್ಪಂತ ಹೇಳ್ತಾ ಇಲ್ಲ, ತಗೊಳ್ಳಿ. ಬಟ್ ಈ ಥರ ಒಂದು ಗನ್ನ ಇಕ್ಕೊಳ್ಳಿ ಗೈಸ್. ಇದು ಯಾವಾಗೂ ಗನ್ನೇ ಇಕ್ಕೊಂಡು ಯಾವಾಗನ ಈ ಥರ ಹಿಲ್ ಸ್ಟೇಷನ್ಗೆ ಬನ್ನಿ. ಮಜಾನೇ ಬೇರೆ ಗೈಸ್. ಏನು ಸೌಂಡ್ಗೆ ಅದು ಎಕ್ಕೋ ನಾವು ಓಡಿಸ್ತಾ ಇದ್ದೀರಿ, ಖುಷಿನೇ ಬೇರೆ. ನೋಡಿ RX ಅಲ್ಲಿ ಈ ಥರ ಜಾಗದಲ್ಲೆಲ್ಲ ಬರಬೇಕಂದ್ರೆ ರೋಡ್ ನೋಡಿ ಯಾವ ಥರ ಖುಷಿ ಅಂದರೆ ಗೈಸ್, ಅಯ್ಯೋ. ಸೊ ನೀವೆಲ್ಲ ಜಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ನಾವು ಈ ಡ್ರೈವಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಮಾಷಾಅಲ್ಲಾ, ವಾವ್, ನೈಸ್, ಮಜೀದಿ ಚೆನ್ನಾಗಿದೆ. ಸೊ ಇದು ಚೆಕ್ಔಟ್ ಮಾಡ್ಬೋದು. ಏನು ಮಸ್ತಿಗಿದೆ ಗೈಸ್. ಜಿಗ್ಜ್ಯಾಕ್ ಇದೆ ಮುಂದೆ, ಜಿಗ್ಜ್ಯಾಕ್. ಸೊ ನಮ್ಮ ವಿಡಿಯೋನು ಆಗ್ತಾ ಇದೆ. ಐ ಥಿಂಕ್ ಸೊ ಐ ವಾಂಟ್ ಟು ಪೋಸ್ಟ್ ಇನ್ ರೀಲ್. ನನಗಂತೂ ರೈಡ್ ಸಖತ್ತಿಗೆ ಇಷ್ಟ ಆಯಿತು ಗಾಯ್ಸ್. ಸೊ ನೋಡೋಣ ಮುಂದೆ ಏನಾನ ಸಿಕ್ಕಿದ್ರೆ ಮತ್ತೆ ಕ್ಯಾಪ್ಚರ್ ಮಾಡ್ತೀನಿ. ನನಗೆ ಈ ಥರ ರೋಡ್ಗಳು ಬಂದರೆ ಮಾತ್ರ ಕ್ಯಾಪ್ಚರ್ ಮಾಡ್ತಾ ಇರೋದು. ಆದ್ರೂ ಬ್ಲಾಗ್ ಲಾಂಗ್ ಹೋಗಂಗಿದೆ ನಂದಿದ್ದು. ಓ ಶೆಟ್ 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 ಶೆಟ್. ಇದರಲ್ಲಿ ಏನಂದರೆ ಜಾಸ್ತಿ ಜೋರಿಗೆ ಬ್ರೇಕ್ ಹೊಡೆದ್ರೆ ಮಡ್ಗಾಡಿಗೆ ಟಚ್ ಆಗೋಗುತ್ತೆ ನಂಬರ್ ಪ್ಲೇಟು. ವಾವ್ ವಾವ್, ನೋಡಿ ಈ ಥರ ಕರ್ವು, ವಾಟ್ ಅ ಫೀಲ್ ಗುರು. ಸೊ ಗಾಯ್ಸ್, ಇನ್ನೊಂದು ಸ್ವರ್ಗ ವ್ಯೂ ಚೆಕ್ಔಟ್ ಮಾಡ್ಬೋದು. ಕ್ಲೌಡ್ಸು ತುಂಬ ಕೆಳಗಡೆ ಇದೆ ಗೈಸ್. ಸೊ ಎಲ್ಲರೂ ರಿಯಾಕ್ಷನ್ ನೋಡಿ ಗೈಸ್ ಇವರಲ್ಲಿ. ಯಾಕ ಸೊ ಇಟ್ಸ್ ಲುಕಿಂಗ್ ಲೈಕ್ ಅ ಮಿನಿ ಕೇರಳ. ಸೊ ಗೈಸ್, ಜಾಗ ಚೆಕ್ಔಟ್ ಮಾಡಿ ಹೆಂಗಿದೆ. ಆಲ್ಮೋಸ್ಟ್ ನಾವು ಎಷ್ಟು ಒಂದು ತುಂಬ ಹೈಟಲ್ಲಿದ್ದೀರಿ ಗೈಸ್. ಎಕ್ಸ್ಪೆಕ್ಟೇಷನ್ ಇಲ್ಲ, ಚಳಿ ಆಗ್ತಾ ಇದೆ. ಕ್ಲೌಡ್ಸ್ ನಮ್ಮ ಅಕ್ಕಪಕ್ಕನೇ ಇದೆ, ಅದರ ಫೀಲ್ ಆಗ್ತಾ ಇದೆ. ಏ ಓಲ್ಡ್ 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 ಓಲ್ಡ್.
ಗಾಡಿ ಇದೊಂದು ಫಾಲ್ಟ್, ಅದು ಏನಕ್ಕೆ ಬರ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಸೊ K9 ಫಿಲ್ಟ್ರ್ ಹಾಕಿದ್ರಿ ಅಲ್ಲ, ಅದರಿಂದನೇ ಬರ್ತಾಯಿದೆ ಅನ್ಕೊತೀನಿ. ಬಟ್ ಐ ಆಮ್ ನಾಟ್ ಡ್ಯಾಮ್ ಶ್ಯೂರ್. ಅಲ್ಲಿ ಹೋಗಿ ಚೆಕ್ ಮಾಡಬೇಕು. ಏನು ಗುರು ರೋಡ್ಗಳೆಲ್ಲ ಈ ಲೆವೆಲ್ಗಿದೆ. ಓಹೋ ಓಯ್, ನಮ್ಮ ಹುಡುಗರು ಹುಷಾರಪ್ಪ. ಸೊ ಇಲ್ಲೆಲ್ಲ ಜಾಸ್ತಿ ನಿಮಗೆ ಶಿಫ್ಟು ಕೇರಳ ಸೆಟಪ್ ಕಾರ್ಗಳು ಜಾಸ್ತಿ ಕಾಣಿಸುತ್ತೆ. ಓಹೋ, ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ. ಪರವಾಗಿಲ್ಲ, ಚಿಕ್ಕ ಚಿಕ್ಕ ಹುಡುಗರು ಲವ್ ಮಾಡ್ತಾ ಇದ್ದಾರೆ ಇಲ್ಲಿ. ಏನು ಗುರು ಪಾರ್ಕಿಂಗ್ ಹಂಗೆ ನಿಲ್ಸವನು. ಇಷ್ಟು ಮೇಲೆ ಮನೆಗಳು ನೋಡಿ ಗುರು ಹೆಂಗಿದೆ, ಅಂಗಡಿಗಳು ನೋಡಿ ಗೈಸ್. ಇದು ಫುಲ್ ಡೌನ್ ಇದೆ, ಅದು ಫುಲ್ ಅಪ್ ಇದೆ. ಸೊ ನಮಗೆ ಇದ್ರ ಮುಂದೆ ಐ ಥಿಂಕ್ ಸೊ ವಿಲಾದಲ್ಲೇ ನಮಗೆ ರೂಮ್ ಸಿಕ್ಕಿರೋದು ಅನಿಸುತ್ತೆ. ಓಕೆ, ಯಾವ್ದು ಗುರು ವಿಲಾಗ್ಲೆಲ್ಲ ಹಿಂಗಿದೆ. ರೋಡ್ಗಳೇ ವಾ, ಇಲ್ಲಿ ವಿಲಾ ಇದೆಯಾ? ನಮ್ಗೆ ರೋಲ್ ಕಾಲ್ ಕರ್ದವ್ರ. ಓಹೋ, ಹೆವಿ ಟ್ರೆಕ್ಕಿಂಗ್ ಗುರು. ಹೆವಿ ಟ್ರೆಕ್ಕಿಂಗ್ ಆಗ್ತಾ ಇದೆ. ಓಹೋ, ಸೊ ನಾವು ರೀಚ್ ಆಗೋಷ್ಟಿಗೆ 9 ಗಂಟೆ ಆಯಿತು. ಏನು ಗುರು ರೋಡ್ಗಳಿದು. ನಿಜವಾಗ್ಲೂ ನಮ್ಮ ಗಾಡಿಗಳಲ್ಲಿ ಬಂದಿದ್ದೀರಿ ಅಂತ ಒಳ್ಳೆ ಎಂಜಾಯ್ಮೆಂಟ್. ನನಗಂತೂ ಇಲ್ಲಿ ಅದು ಮನೆಗಳೇ ಕಾಣಿಸ್ತಾ ಇಲ್ಲ. ಅಗ್ರಿಕಲ್ಚರ್ ಮಾತ್ರ ಸೈಕಾಗಿದೆ, ಅದು ಬಿಟ್ಟರೆ ಏನೂ ಕಾಣ್ತಾನೆ ಇಲ್ಲ. ಸೈಕಾಗಿದೆ ಗಾಯ್ಸ್. ಇಲ್ಲಿ ಒಳಗಡೆ ನಮ್ಗೆ ಎಲ್ಲಾದರೂ ಮನೆ ಸಿಕ್ಬಿಟ್ಟಿದ್ದಿದ್ರೆ ಹೋಗಿ ನಿದ್ದೆ ಮಾಡಿದ್ರೆ ರಾತ್ರಿನೇ ಅದೊಳೋದು ಈ ಚಳಿಗೆಲ್ಲ. ಇಟ್ಸ್ ಆ್ಯಂಡ್ ಜೇನುಲ್ಲ ಹೆಲ್ಮೆಟ್ ಒಳಗಡೆ ಜಸ್ಟ್ ಮಿಸ್ಸು ಬಂದ್ಬಿಟ್ಟಿದ್ರೆ ಕಚ್ಚೆ ಹೋಗ್ತಾಯಿತ್ತು ಪಕ್ಕ. ಈ ನೇಚರಲ್ಲಿ ನಮಗೆ ಸಿಕ್ಬಿಟ್ರೆ ರೂಮ್ ಗುರು, ವಾವ್. ಎಲ್ಗುರು ನೋಡೋನೆ ಇವನು, ಇಷ್ಟು ಒಳಗಡೆ ಇದೆ. ಇನ್ನು ಎಷ್ಟು ದೂರ ಇದೆ ಗುರು ಸುಸ್ತಾಗ್ತೈತೆ ಗುರು. ಸೊ ಬನ್ನಿ ಗಾಯ್ಸ್, ಮೇಲೆ ಹೋಗಿ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಪ್ಪು ಯಾವ ಥರ ಇದೆ ನೀವು ನೋಡ್ತಾ ಇರ್ಬೋದು, ಕ್ರೇಜಿ ಫೀಲು.
ಇವನ್ನು ಚೆಕ್ ಮಾಡಿ. ವಾವ್, ಸೈಕ್ ಗುರು, ಎಷ್ಟು ಗುರು ಒಳಗಡೆ ಇರೋದಿದು. ಆಹಾ, ನಮ್ಮ ಗಾಡಿಗಳು ಇಲ್ಲಿಂದ ಗಲೀಜಾಗೋದು ಸ್ಟಾರ್ಟ್. ಅಬ್ಬಾ, ನಿಜವಾಗ್ಲೂ ಗುರು, RX ಓಡಿಸೋ ಮಜಾ ನನಗೆ ಇವತ್ತು ಸಿಕ್ಕೈತೆ.